ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ಗಿಡ ನಮ್ಮತ್ತೆ ಬೆಳೆಸಿದ್ರು, ಸೊ ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಫ್ಲವರ್ಸು. ಯಾವ್ಯಾವ ಫ್ಲವರ್ಸ್ನ ಬೆಳೆಸಿದ್ದಾರೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹಾಗೆಯೇ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಹಸ್ಬೆಂಡ್ ಅವರ ಅಕ್ಕ, ಬಾವ ಮತ್ತು ಅವ್ರ ಪಾಪು. ಸೊ ಇವತ್ತು ಅವ್ರ ಜೊತೆ ಫಸ್ಟ್ ವ್ಲಾಗ್ನ ನನ್ನ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಕೂಡ ಹೋಗ್ತಾ ಇದ್ವಿ, ಸೊ ಹಂಗಾಗಿ ಇದೊಂದು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ. ಏನೇನು ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ, ಮತ್ತು ಹೊರಗಡೆ ಹೋಗಿ ಏನೇನು ತಿನ್ಕೊಂಡು ಬಂದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡದೆ ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅಷ್ಟು ಹೂ ಬಿಟ್ಟು ಆದ್ಮೇಲೆಲ್ಲ ಕಟಿಂಗ್ ಮಾಡ್ತಾರೆ. ಹೂ ಬಿಟ್ಟು ಹಾಕ್ಬೇಕೆಲ್ಲ ಕಟಿಂಗ್ ಮಾಡಿಬಿಟ್ರೆ ಎಲ್ಲದೇ ಅಲ್ಲಿಗೆ ಬೆಳೆ ಮಾಡ್ತಾರೆ. ಏನಾಗುತ್ತೆ ಈಗ ಇದಕ್ಕೆ ಯಾವ ಹಾರ್ಟ್ ಸೆಟ್ ಮಾಡ್ಬೋದು ಹೇಳ್ರಿ? ಚೆನ್ನಾಗಿ ವಿಡಿಯೋ ತಗೋಣ. ಅದಕ್ಕೊಬ್ಬ ಬಕೆಟ್ ಹಾಗೆ ಈವ್ನಿಂಗ್ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಈವ್ನಿಂಗ್ ಟೈಮಲ್ಲಿ ಕಾರ್ ಡ್ರೈವ್ ಹೋಗೋದಂದರೆ ತುಂಬಾ ಇಷ್ಟ ಆಗುತ್ತೆ ನನಗೂ. ಹಾಗೆ ಆ ವೆದರ್ಗೆ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ತುಂಬಾ ಬಿಸಿಲಿರುತ್ತೆ. ಸೊ ಈಗ ನಮಗೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಒಂದು 5:30-6 o'clock ಮೇಲೆ ಹೊರಡ್ತಾ ಇದ್ದೀವಿ. ಹಾಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಈಗ ಇಲ್ಲಿ ನಮ್ಮ ಮನೇಲಿ ಪಾಪು ಬಂದಿರೋದು, ಅವನ ಚೆರಿಷ್ ಅಂತ. ಎಷ್ಟು ಟ್ಯಾಲೆಂಟ್ ಇದ್ದಾನೆ ಅಂತ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಸೊ ನಾನು ಈಗ ಹೋಗ್ತಾ ಅವನ ವೀಡಿಯೋಸ್ ಕೂಡ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂತಂದರೆ ಅವ್ರು ಬಂದು ತುಂಬ ದಿನ ಆಯಿತು, ಬಟ್ ನಾನು ಇವಾಗ ಔಟ್ಸೈಡ್ ಹೋಗಿರೋದ್ರಿಂದ ಮಾಡಿದ್ದು. ಮನೇಲಿ ಅವನ ಜೊತೆ ಹೇಗಿರ್ತೀನಿ, ಅವನು ಎಲ್ಲರ ಜೊತೆ ಹೇಗಿರ್ತಾನೆ ಎಲ್ಲನೂ ಕೂಡ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಎಂಜಾಯ್ ಮಾಡ್ತೀರಾ ಅಂದರೆ ಮಿಸ್ ಮಾಡೋದಕ್ಕೆ ಆಗಲ್ಲ. ಸೊ ನೀವು ಅವ್ನ ವೀಡಿಯೋ ನೋಡಬೇಕು ಅಂತಂದರೆ ಮಿಸ್ ಮಾಡದೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೀಗೆ ಹೋಗ್ತಾ ತೋರಿಸ್ತೀನಿ, ಬನ್ನಿ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ಲ. ಸೊ ಇದು ಬಂದು ಗೋಲ್ಗಪ್ಪ ಎಷ್ಟು ಫ್ಲೇವರಲ್ಲಿ ನಿಮಗಿತ್ತು ಅಂತ ನಾನು ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಎಲ್ಲಾದರೂ ನೀವು ನೋಡಿದ್ರೆ ಮಿಸ್ ಮಾಡದೆ ಒಂದು ಸಾರಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇಲ್ಲ ಎಲ್ಲ ಒಂದೊಂದು ಕೊಡ್ತಾರೆ, ಎಲ್ಲ ಒಂದೊಂದು ಕೊಡ್ತಾರೆ ನೋಡಿ ನಿಮಗೆ. ಸರಿ ಸುಮ್ಮನೆ ಗಲಾಟೆ ಮಾಡಬೇಡ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ರು, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಂದಿಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಸೊ ನೆಕ್ಸ್ಟ್ ಬಂದಿಲ್ಲಿ ನಾವು ಫಾಲೂದಾ ಅಲ್ವಾ ಅದು ತಿಂದು ಫಾಲೂದಾ ತಿನ್ನೋದಕ್ಕೆ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಅಂತ ನೋಡಿ ಎಷ್ಟು ಕಿರಿಸ್ತಾ ಇದ್ದಾನೆ ಅಂತ, ಸಕ್ಕತ್ತಾಗಿತ್ತು. ಇದು ಕೂಡ ನೀವು ಟ್ರೈ ಮಾಡಿ, ಅದು ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋವರೆಗೂ ವೆಯ್ಟ್ ಮಾಡಿ, ಎಂಡಲ್ಲಿ ತೋರಿಸ್ತೀನಿ. ಫಾಲೂದಾನ ನೀವು ಮನೇಲೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಈ ಬಿಸಿಲಿಗೆ ಇದು ತುಂಬಾ ತಂಪಾಗಿರುತ್ತೆ. ಐಸ್ ಕ್ರೀಮ್ ಎಲ್ಲ ಹಾಕಿರ್ತಾರೆ, ಎಲ್ಲನೂ ಇದರಲ್ಲಿ ಇಂಗ್ರೀಡಿಯೆಂಟ್ ಹಾಕಿರೋದಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತಿಂದ ತಕ್ಷಣ ಎಷ್ಟು ಹೊಟ್ಟೆ ಎಲ್ಲ ತಣ್ಣಗಾಗ್ತಿರುತ್ತೆ ಗೊತ್ತಾ. ಈ ಬಿಸಿಲಿಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು, ಒಳ್ಳೆ ಡ್ರಿಂಕ್ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಾವಿಲ್ಲಿ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಏನೇನು ಚಾಟ್ಸ್ ತಿಂದ್ವಿ ಅಂತ ನೀವೇ ನೋಡಿ. ನೋಡು ಐಸ್ ಕ್ರೀಮ್ ತಿನ್ಲಿಲ್ಲ, ಇದೆ ಹೆಂಗ್ ಹೋಗುತ್ತೆ ಒಳಗಡೆ ಅಂತ. ಸ್ವಲ್ಪ ಸ್ವೀಟ್ ಹಾಕ್ಸ್ಕೊಳ್ತೀಯಾ? ತಿನ್ನು, ಇಲ್ಲಿ ಇದು ಟೊಮೆಟೊ ಹಣ್ಣು ಸ್ವಲ್ಪ ಹಾಕ್ಸ್ಕೊಂತೀನಿ. ಬಿರಿಯಾನಿ ತಿಂತೀನಿ. ಬಿರಿಯಾನಿ ತಿಂತೀಯಾ? ನೋಡಲ್ಲಿ ನೋಡಲ್ಲಿ ಇವಾಗ ಅವನಿಗೆ ಖುಷಿ ಆಯಿತು. ಪ್ಲೇನ್ ಆಗಿಲ್ಲ, ಸುಮ್ತಿನ್ನು.
ತಗೊಳ್ರಿ ಟೇಸ್ಟ್ ನೋಡ್ತೀನಿ. ಚೆನ್ನಾಯ್ತಾ ಪಪ್ಪು? ನಂಗೆ ಬೇಡ 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 ನೋಡಿ ಅವ್ಳು ಗುರಾಯಿಸೋದು ಕರೆಕ್ಟ್ ಲೈಟ್ ಆನ್ ಮಾಡಿ ಪಾಪ ಹುಡುಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಬನ್ನಿ. ತಿನ್ನು. ಮಮ್ಮಿಗೆ ಪಾರ್ಸಲ್ ಹೇಳೋದಾ? ಹಾಂ ಲಾಸ್ಟಿಗೆ ಹೇಳುತ್ತೆ. ಚೆನ್ನಾಗಿದ್ಯಾ? ತಗೊಳ್ಳಿಕ್ಕ ಒಂದು ಟೇಸ್ಟ್ ನೋಡ್ರಿ. ಚೆನ್ನಾಗಿದ್ರೆ ತಗೋಬಹುದು. ತಗೊಳ್ರಿ ಒಂದು ತಗೊಳ್ರಿ. ಒಂದು ತಗೊಳ್ರಿ. ಸ್ಪೂನ್ ತಗೋ. ಅವನಿಗೆ ಅದು ನೋಡೇ ಖುಷಿ ಆಗೋಯ್ತು. ತಗೊಳ್ರಿ ಒಂದು ಸ್ಪೂನು. ನನಗೆ ಬೇಡ. ಸುಮ್ ತಿನ್ರಿ. ಪ್ರಾಮಿಸ್ ಆಗಲ್ಲ. ಹಂಗಲ್ಲ ಸಿಂಗಲ್ ಸಿಂಗಲ್ ಸಿಂಗಲ್. ಇದು ತಗೋ, ಇದು ಚಿಕ್ಕ ತಗೋ. ಹಾಂ ನನಗಂತೂ ಬೇಡ. ಮಸಾಲೆ ಪಾರ್ಸಲ್ ಹೇಳೋಣ. ಕೊಡು ಹೋಗಿ. ಐ ನೋಡು ಏನು ಗೊತ್ತಾಕ ನಾನು ಬೇಜಾರಾಗೋದು. ಏನೇನು ಚಾಟ್ಸ್ ತಿಂದ್ವಿ ಅಂತ ನೀವೇ ನೋಡಿದ್ರಿ. ಸೊ ಅಷ್ಟೆಲ್ಲ ತಿಂದಾದ್ಮೇಲೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇಲ್ಲಿ ಐಸ್ ಕ್ರೀಮ್ ಕೂಡ ಕೊಡಿಸ್ತಾ ಇದ್ದಾರೆ. ಸೊ ಈಗ ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರು ಅವ್ರ ಟ್ರೀಟು ಕೊಡಿಸಿದ್ರು ನಮಗೆ. ನಾವು ಅವ್ರಿಗೆ ಟ್ರೀಟ್ ಅಂತ ಕೊಡಿಸ್ತೀವಿ. ಆ ಟ್ರೀಟ್ ಏನು ಕೊಡಿಸ್ತೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಐಸ್ ಕೇಕ್ ಬಂದು ನಾವು ನಮ್ಮ ಹಸ್ಬೆಂಡ್ ಸಪ್ರೇಟಾಗಿ ಹೋಗಿದ್ವಿ ಒಂದು ಟೈಮ್ ಹೊರಗಡೆ. ಸೊ ಅವಾಗ ತಿಂದಿದ್ದು ಅದೊಂದು ಕ್ಲಿಪ್ಪಿಂಗ್ ಇತ್ತು. ಸೊ ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈಗ ನಮ್ಮದು ಪಾರ್ಟಿ ಆಯಿತು. ಹಾಗೆಯೇ ನಮ್ಮ ಹಸ್ಬೆಂಡ್ ಸಿಸ್ಟರ್ ಅವ್ರದ್ದು ಕೂಡ ಪಾರ್ಟಿ ಕೊಡಿಸಿದ್ರು. ಎಲ್ಲರೂ ಪಾರ್ಟಿ ಮಾಡಿಕೊಂಡು ಏನೇನು ತಿಂದ್ವಿ ಅಂತ ನಿಮಗೂ ತೋರಿಸಿದ್ದೀನಿ. ಸೊ ಅದೆಲ್ಲ ತಿಂದ್ಕೊಂಡು ಇವಾಗ ಕಾರಲ್ಲಿ ಹೊರಡ್ತಾ ಇದ್ದೀವಿ. ಹಾಗೆ ಕಾರಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಸಾಂಗ್ ಹಾಕ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಈಗ ನಮ್ಮ ಪಾಪು ನೋಡಿ ಹೋಗ್ತಾ ಇದ್ದೀವಿ ಬೇಗ ಮನೆಗೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಯಾಕಂದರೆ ಅವ್ನಿಗಿನ್ನೂ ಹೊರಗಡೆ ಕಾರಲ್ಲಿ ಸುತ್ತಾಡೋದಂದರೆ ತುಂಬಾ ಇಷ್ಟ. ಸೊ ಅವ್ರದ್ದೇ ಇದು ಕಾರು. ಹಾಗಾಗಿ ಅವ್ರ ಕಾರಲ್ಲಿ ಎಲ್ಲರೂ ಹಾಗೆ ಈವ್ನಿಂಗ್ ಲಾಂಗ್ ಡ್ರೈವ್ ಕೂಡ ಹೋಗಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅದಾದಮೇಲೆ ಅವನಿಗೆ ಕ್ರಿಕೆಟ್ ಅಂತೂ ಸಖತ್ತಾಗಿ ಆಡ್ತಾನೆ. ಯಾರ್ಯಾರು ಆಡ್ತಾರೆ, ಕ್ರಿಕೆಟಲ್ಲಿ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರೂ ಹೆಸರು ಹೇಳ್ತಾನೆ. ಸೊ ನೆಕ್ಸ್ಟ್ ಅದೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ನೈಟು ಹಾಗೆ ಸ್ವಲ್ಪ ಕ್ರಿಕೆಟ್ ಕೂಡ ಆಡ್ದ. ಸೊ ಅದು ಯಾಕೆ ಆಟ ಆಡ್ದ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಎಂಡಲ್ಲಿ ನಾನು ತೋರಿಸಿನಿ. ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ.
ಓಕೆ, ಇಷ್ಟ ಆಗಿತ್ತು ನಮ್ಮದು ಒಂದು ಪುಟ್ಟ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.